Hi, hello, good morning students. How are you all? Hope all are fine. Stay home and stay safe. ಎಲ್ಲರೂ ಹುಷಾರಾಗಿರಿ, ಕರೋನಾದಿಂದ ದೂರ ಇರಿ, ನಿಮ್ಮನ್ನು ನೀವು ಸೇಫಾಗಿ ನೋಡ್ಕೊಳ್ಳಿ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಅಂತ ಒಂದು ಕಾನ್ಸೆಪ್ಟ್ನ ಶುರು ಮಾಡಿದ್ವಿ. ನಿಮಗೊಂದು ಐಡಿಯಾ ಬಂದಿದೆ ಯಾವ ಥರದ ಪಿಗ್ಮೆಂಟ್ಸು ಫೋಟೋಸಿಂಥಸಿಸ್ ಪ್ರೋಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ, ಯಾವ ಥರ ರೋಲ್ ಮಾಡುತ್ತೆ, ಒಂದು ಸಣ್ಣ ಇನ್ಫಾರ್ಮೇಷನು ಲಾಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ. ಓಕೆ, ಇಲ್ಲಿ ನಿಮಗೆ ಬೋರ್ಡ್ ಮೇಲೆ 3 ಡಿಫ್ರೆಂಟ್ ಗ್ರಾಫ್ಸ್ಗಳು ಪ್ರೆಸೆಂಟ್ ಇದೆ. ಈಗ ನಾವು ಫಸ್ಟ್ ಗ್ರಾಫ್ ಅಬ್ಸರ್ವ್ ಮಾಡಿದ್ರೆ ದಿ ಫಸ್ಟ್ ಗ್ರಾಫ್ ವಿಚ್ ಶೋ ಎ ರೇಟ್ ಆಫ್ ಅಬ್ಸಾರ್ಪ್ಷನ್ ಯಾವುದನ್ನ ಇಂಡಿಕೇಟ್ ಮಾಡ್ತಿದೆ, ವಿಚ್ ಶೋ ಎ ರೇಟ್ ಆಫ್ ಅಬ್ಸಾರ್ಪ್ಷನ್ನ ಏನು ಮಾಡ್ತಿದೆ, ಇಂಡಿಕೇಟ್ ಮಾಡ್ತಾಯಿದೆ. ಹಾಗಾದರೆ ಯಾವ ಥರ ರೇಟ್ ಆಫ್ ಅಬ್ಸಾರ್ಪ್ಷನ್ ಅಂದರೆ, ಈಗ ನೀವು ಗ್ರಾಫ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಈ ಗ್ರಾಫಲ್ಲಿ ಏನಾಗಿದೆ 3 ಡಿಫ್ರೆಂಟ್ ಕಲರ್ಸ್ಗಳು ಪ್ರೆಸೆಂಟ್ ಇದೆ. ಒಂದು ಕಲರ್ ಇಂಡಿಕೇಟ್ ಮಾಡ್ತಿರೋದು ಕ್ಲೋರೋಫಿಲ್ ಬಿ, ಸೆಕೆಂಡ್ ಕಲರ್ ಇಂಡಿಕೇಟ್ ಮಾಡ್ತಿರೋದು ಕೆರಟಿನಾಯ್ಡ್ಸ್ ಆ್ಯಂಡ್ ಥರ್ಡ್ ಕಲರ್ ಇಂಡಿಕೇಟ್ ಮಾಡ್ತಿರೋದು ಕ್ಲೋರೋಫಿಲ್ ಎ. ಎರಡು ಈ ಗ್ರಾಫ್ನ ಅಬ್ಸರ್ವ್ ಮಾಡಿ. ಇದನ್ನು ನಾವು ಫಸ್ಟ್ ಒನ್ ಚೂಸ್ ಮಾಡಿದ್ರೆ ಕ್ಲೋರೋಫಿಲ್ ಎನ ಅಬ್ಸರ್ವ್ ಮಾಡಿ. ಓಕೆ, ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಗೊತ್ತಿದೆ, ದಿ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ವಿಚ್ ಇಸ್ ಟೇಕ್ಸ್ ಪ್ಲೇಸ್ ಇನ್ ಬೋತ್ ರೆಡ್ ಆ್ಯಂಡ್ ಬ್ಲೂ ರೀಜನ್ಸ್ ಆಫ್ ಸ್ಪೆಕ್ಟ್ರಮ್. ರೆಡ್ ಆ್ಯಂಡ್ ಬ್ಲೂ ರೀಜನ್ಸ್ ಆಫ್ ಸ್ಪೆಕ್ಟ್ರಮಲ್ಲಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಓಕೆ, ವೆನ್ ಯು ಅಬ್ಸರ್ವ್ ದಿ ಕ್ಲೋರೋಫಿಲ್ ಎ, ಈಗ ಫಾರ್ ಎಕ್ಸಾಂಪಲ್ ಇದನ್ನು ಒಂದು ರೀಜನು, ಇದನ್ನು ಇನ್ನೊಂದು ರೀಜನ್ ಅಬ್ಸರ್ವ್ ಮಾಡ್ತಾ ಹೋದರೆ ಇನ್ ಬೋತ್ ದಿ ರೀಜನ್ಸ್ ದಿ ಕ್ಲೋರೋಫಿಲ್ ಎ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಪೀಕ್ ಪೊಸಿಷನ್. ಪೀಕ್ ಪೊಸಿಷನ್ಸಲ್ಲಿ ಏನಾಗಿದೆ, ಕ್ಲೋರೋಫಿಲ್ ಎ ಏನಾಗಿದೆ, ಪ್ರೆಸೆಂಟ್ ಇದೆ. ದಟ್ಸ್ ವೈ ವಿಚ್ ಇಸ್ ಪಾರ್ಟಿಸಿಪೇಟೆಡ್ ಇನ್ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಆ್ಯಂಡ್ ಆಲ್ಸೋ ಫೋಟೋಸಿಂಥಸಿಸ್ ಅಲ್ಲಿ ಏನಾಗುತ್ತೆ, ಪಾರ್ಟಿಸಿಪೇಟ್ ಆಗುತ್ತೆ. ಸ್ಟೂಡೆಂಟ್ಸ್ ಗ್ರಾಫ್ನ ನೀಟಾಗಿ ಅಬ್ಸರ್ವ್ ಮಾಡಿ. 2 ರೀಜನ್ಸ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಈ 2 ರೀಜನ್ಸಲ್ಲಿ ನೋಡಿ ದಿ ಕ್ಲೋರೋಫಿಲ್ ಎ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಮ್ಯಾಕ್ಸಿಮಮ್ ಪೊಸಿಷನ್, ಮ್ಯಾಕ್ಸಿಮಮ್ ಪೊಸಿಷನ್ಸ್ ಅಲ್ಲಿ ಪ್ರೆಸೆಂಟ್ ಇದೆ ಆ್ಯಂಡ್ ಅಬ್ಸರ್ವ್ ದಿ ಲೈಟ್ನ ಏನು ಮಾಡ್ತಿದೆ, ಅಬ್ಸರ್ವ್ ಮಾಡ್ತಿದೆ. ದರ್ ಪಾರ್ಟಿಸಿಪೇಟೆಡ್ ಇನ್ ದಿ ಫೋಟೋಸಿಂಥಸಿಸ್ ಅಲ್ಲಿ ಪಾರ್ಟಿಸಿಪೇಟ್ ಆಗ್ತಿದೆ. ಯಾರದು, ಇಟ್ ಈಸ್ ನಥಿಂಗ್ ಬಟ್ ಕ್ಲೋರೋಫಿಲ್ ಎ. ಸೇಮ್ ವೇ ಅಬ್ಸರ್ವ್ ಮಾಡ್ತಾ ಹೋಗಿ. ದಿ ಸೆಕೆಂಡ್ ಒನ್ ಈಸ್ ಕ್ಲೋರೋಫಿಲ್ ಬಿ. ಯಾವಾಗ ನೀವು ಕ್ಲೋರೋಫಿಲ್ ಬಿ ಅಬ್ಸರ್ವ್ ಮಾಡ್ತೀರಾ, ಈ ಗ್ರಾಫ್ ನೋಡಿ, ಇಲ್ಲಿ ಗ್ರೀನ್ ಕಲರೇಷನ್ಸ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಇದು ಕ್ಲೋರೋಫಿಲ್ ಬಿನ ಏನು ಮಾಡ್ತಿದೆ, ಇಂಡಿಕೇಟ್ ಮಾಡ್ತಿದೆ. ಯಾವಾಗ ನೀವು ಕ್ಲೋರೋಫಿಲ್ ಬಿನ ಅಬ್ಸರ್ವ್ ಮಾಡ್ತೀರಾ, ದೀಸ್ ಕ್ಲೋರೋಫಿಲ್ ಬಿ ವಿಚ್ ಇಸ್ ಮ್ಯಾಕ್ಸಿಮಮ್ ಇನ್ ಒನ್ ರೀಜನ್ ಆಫ್ ದಿ ಸ್ಪೆಕ್ಟ್ರಮ್. ಒನ್ ರೀಜನ್ ಆಫ್ ಸ್ಪೆಕ್ಟ್ರಮ್ ಅಲ್ಲಿ ಏನಾಗಿದೆ, ಕ್ಲೋರೋಫಿಲ್ ಬಿ ಜಾಸ್ತಿ ಇದೆ ಆ್ಯಂಡ್ ಅನದರ್ ರೀಜನ್ಸ್ ಆಫ್ ದಿ ಸ್ಪೆಕ್ಟ್ರಮ್ ಅಲ್ಲಿ ದಿ ಕ್ಲೋರೋಫಿಲ್ ಬಿ ಈಸ್ ಆನ್ ಮಿನಿಮಮ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಂದರೆ ಇಲ್ಲಿ ನೋಡಿ ಅಬ್ಸಾರ್ಪ್ಷನ್ ಅಲ್ಲಿ ವೇರಿಯೇಷನ್ ಆಯಿತು. ಓಕೆ, ಇದು ಸೆಕೆಂಡ್ ಒನ್ ಆಯಿತು. ಅದೇ ಥರ ಥರ್ಡ್ ಒನ್ ಅಬ್ಸರ್ವ್ ಮಾಡ್ತಿದ್ರೆ ವೆನ್ ಯು ಅಬ್ಸರ್ವ್ ದಿ ಕೆರಟಿನಾಯ್ಡ್ಸ್, ಇಲ್ಲಿ ನಿಮಗೆ ಯೆಲ್ಲೋ ಕಲರ್ಲಿ ಇಂಡಿಕೇಟ್ ಆಗಿದೆ. ಯಾರು, ಕೆರಟಿನಾಯ್ಡ್ಸ್. ವೆನ್ ಯು ಅಬ್ಸರ್ವ್ ದಿ ಕೆರಟಿನಾಯ್ಡ್ಸ್, ದೀಸ್ ಕೆರಟಿನಾಯ್ಡ್ಸ್ ವಿಚ್ ಈಸ್ ವೆರಿ ದೇ ಶೋ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಇನ್ ಓನ್ಲಿ ಒನ್ ರೀಜನ್. ಒನ್ ರೀಜನ್ಸಲ್ಲಿ ಮಾತ್ರ ಏನಾಗ್ತಿದೆ, ಇಟ್ ಶೋ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್. ಇನ್ ಅನದರ್ ರೀಜನ್ಸ್ ದೇರ್ ಈಸ್ ನೋ ಅಬ್ಸಾರ್ಪ್ಷನ್, ಯಾವುದೇ ರೀತಿಯಾದ ಅಬ್ಸಾರ್ಪ್ಷನ್ ಇಲ್ಲ. ಇದು ಯಾವುದ್ರ ಬಗ್ಗೆ ಆಯಿತು, ಕೆರಟಿನಾಯ್ಡ್ಸ್. ಅಂದರೆ ಈ ಗ್ರಾಫ್ ಪ್ರೆಸೆಂಟ್ ಮಾಡ್ತಿರೋದು ಆನ್ ದಿ ಬೇಸಿಸ್ ಆಫ್ ರೇಟ್ ಆಫ್ ಅಬ್ಸಾರ್ಪ್ಷನ್. ನೋಡಿ 3 ಎಷ್ಟು ನೀಟಾಗಿ ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ, ಫಸ್ಟ್ ಒನ್ ಈಸ್ ಕ್ಲೋರೋಫಿಲ್ ಎ, ಸೆಕೆಂಡ್ ಒನ್ ಈಸ್ ಕ್ಲೋರೋಫಿಲ್ ಬಿ ಆ್ಯಂಡ್ ಥರ್ಡ್ ಒನ್ ಈಸ್ ದಿ ಕೆರಟಿನಾಯ್ಡ್ಸ್. ಯಾವಾಗ ನೀವು ಕ್ಲೋರೋಫಿಲ್ ಎನ ಅಬ್ಸರ್ವ್ ಮಾಡ್ತೀರಾ, ಕ್ಲೋರೋಫಿಲ್ ಎ ಏನಾಗಿದೆ, 2 ರೀಜನ್ಸಲ್ಲಿ ಪೀಕ್ ಲೆವೆಲಲ್ಲಿ ಪ್ರೆಸೆಂಟ್ ಇದೆ. ಅಂದರೆ ಅಬ್ಸಾರ್ಪ್ಷನಲ್ಲಿ ಪಾರ್ಟಿಸಿಪೇಟ್ ಆಗ್ತಿದೆ, ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಫೋಟೋಸಿಂಥಸಿಸ್ನ ತೋರಿಸ್ತಾ ಇದೆ. ಯಾರು, ಕ್ಲೋರೋಫಿಲ್ ಎ ಆಯಿತು. ಅದೇ ಥರ ನೀವು ಕ್ಲೋರೋಫಿಲ್ ಬಿ ನೋಡ್ತೀರಾ ಅಂದರೆ ಒಂದು ರೀಜನ್ಸ್ ಆಫ್ ಸ್ಪೆಕ್ಟ್ರಮಲ್ಲಿ ಮ್ಯಾಕ್ಸಿಮಮ್ ಇದೆ, ಇನ್ನೊಂದು ರೀಜನ್ ಆಫ್ ಸ್ಪೆಕ್ಟ್ರಮಲ್ಲಿ ಏನಾಗಿದೆ, ಮಿನಿಮಮ್ ಇದೆ. ದಟ್ಸ್ ವೈ ಇಲ್ಲೇನಾಯಿತು, ವೇರಿಯೇಷನ್ ಆಯಿತು. ಅದೇ ಥರ ನೀವು ಕೆರಟಿನಾಯ್ಡ್ಸ್ನ ಅಬ್ಸರ್ವ್ ಮಾಡ್ತಾ ಹೋದರೆ ದೀಸ್ ಕೆರಟಿನಾಯ್ಡ್ಸ್ ವಿಚ್ ಆರ್ ಮ್ಯಾಕ್ಸಿಮಮ್ ಇನ್ ಒನ್ ಪೊಸಿಷನ್ ಆರ್ ಒನ್ ರೀಜನ್ಸ್ ಆಫ್ ದಿ ಸ್ಪೆಕ್ಟ್ರಮ್ ಅಲ್ಲಿ ಏನಾಗಿದೆ, ಮ್ಯಾಕ್ಸಿಮಮ್ ಆಗಿದೆ. ಇನ್ನೊಂದು ರೀಜನ್ಸಲ್ಲಿ ಯಾವುದೇ ರೀತಿಯಾದ ಆಕ್ಟಿವಿಟೀಸ್ ಇಲ್ಲ. ದಟ್ಸ್ ವೈ ದಿ ಕ್ಲೋರೋಫಿಲ್ ಎ ವಿಚ್ ಶೋ ಎ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತಿದ್ದೀವಿ. ಇದು ಮೊದಲನೇ ಗ್ರಾಫ್ನ ನಮ್ಮ ಪ್ರೆಸೆಂಟೇಷನ್ ಆಯಿತು. ಓಕೆ, ಕ್ಲಿಯರ್ ಕಟ್ಟಾಗಿ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. 1 2 3 ಡಿಫ್ರೆಂಟ್ ಕಲರ್ಸ್ ಇದೆ. ಕ್ಲೋರೋಫಿಲ್ ಬಿ, ಕೆರಟಿನಾಯ್ಡ್ಸ್, ಕ್ಲೋರೋಫಿಲ್ ಎ ಅಂತ ಏನು ಮಾಡ್ತಿದ್ದೀವಿ, ನೇಮಿಂಗ್ ಕೊಡ್ತಾ ಇದ್ದೀವಿ. ಇದು ಫಸ್ಟ್ ಒನ್ ಆಯಿತು. ಅದೇ ಥರ ಈಗ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡ್ತಾ ಹೋದರೆ ವೆನ್ ಯು ಅಬ್ಸರ್ವ್ ದಿ ಸೆಕೆಂಡ್ ಗ್ರಾಫ್, ಆಲ್ರೆಡಿ ನಾನು ಇಲ್ಲಿ ನೋಡಿ ಒಂದು ಗ್ರಾಫ್ ಲೈನ್ನ ಇಂಡಿಕೇಟ್ ಮಾಡಿದ್ದೀನಿ. ಈ ಗ್ರಾಫ್ ಲೈನಲ್ಲಿ ಇದು ನಮಗೆ ತೋರಿಸ್ತಿರೋದೇನು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ನಾವು ಇದನ್ನು ಕ್ಲೋರೋಫಿಲ್ ಎ ಅಂತ ಕನ್ಸಿಡರ್ ಮಾಡ್ಬೋದು. ಏನಕ್ಕೆ ಕ್ಲೋರೋಫಿಲ್ ಎ ಅಂದರೆ, ಇಲ್ಲಿ ನೋಡಿ ಈ ಗ್ರಾಫಲ್ಲಿ ನಿಮಗೆ ಪ್ರೆಸೆಂಟೇಷನ್ ಸಿಕ್ಕಿದೆ. ಯಾವ ಥರ ಅಂದರೆ, ಇನ್ ದಿ ಬೋತ್ ದಿ ರೀಜನ್ಸ್ ಆಫ್ ದಿ ಸ್ಪೆಕ್ಟ್ರಮ್ ದಿ ಕ್ಲೋರೋಫಿಲ್ ಎ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಪೀಕ್ ಲೆವೆಲ್. ಪೀಕ್ ಲೆವೆಲ್ ಅಥವಾ ಒಂದು ಆವರೇಜ್ ಲೆವೆಲಲ್ಲಿ ಏನಾಗಿದೆ, ಪ್ರೆಸೆಂಟ್ ಇದೆ. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ 2 ರೀಜನ್ಸಲ್ಲಿ ಕ್ಲೋರೋಫಿಲ್ ಎ ಪ್ರೆಸೆಂಟ್ ಇದೆ ಅಂದರೆ
ಯಾವಾಗ ಕ್ಲೋರೋಫಿಲ್ ಎ ಒಂದು ಪೀಕ್ ಲೆವೆಲ್ ಆಫ್ ರೀಜನ್ಸ್, ಅಂದರೆ ನಿಮಗೆ ರೀಜನ್ಸ್ ಅಂತ ನೆನ್ಪಿಟ್ಕೊಳ್ಳಿ ಯಾವಾಗಲೂ, ಯಾವಾಗ ನಾವು ಸ್ಪೆಕ್ಟ್ರಮ್ನ ಅಬ್ಸರ್ವ್ ಮಾಡ್ತೀವಿ, ದಿ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಆಫ್ ಲೈಟ್ ಟೇಕ್ಸ್ ಪ್ಲೇಸ್ ಇನ್ ಬ್ಲೂ ಮತ್ತು ರೆಡ್ ರೀಜನ್ಸ್ ಅಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ಪ್ಷನ್ನ ನಾವು ಮ್ಯಾಕ್ಸಿಮಮ್ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನೋಡಿ ಕ್ಲೋರೋಫಿಲ್ ಎ ಯಾವಾಗ ಅಬ್ಸರ್ವ್ ಮಾಡ್ತಿದ್ದೀರಾ, ಬೋತ್ ದ ರೀಜನ್ಸಲ್ಲಿ ಏನಾಗಿದೆ, ಪೀಕಲ್ಲಿ ಪ್ರೆಸೆಂಟ್ ಇದೆ. ಒಂದು ಪಾಯಿಂಟ್, ಎರಡೂ ಪೀಕಲ್ಲಿ ಪ್ರೆಸೆಂಟ್ ಇದೆ ಅಂದರೆ ದರ್ ಮ್ಯಾಕ್ಸಿಮಮ್ಲಿ ಪಾರ್ಟಿಸಿಪೇಟೆಡ್ ಇನ್, ಯಾವುದರಲ್ಲಿ ಪಾರ್ಟಿಸಿಪೇಟ್ ಆಗಬೇಕೀಗ, ಅಬ್ಸಾರ್ಪ್ಷನಲ್ಲಿ ಪಾರ್ಟಿಸಿಪೇಟ್ ಆಗಬೇಕು. ಯಾವಾಗ ಅಬ್ಸಾರ್ಪ್ಷನಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ ಆಟೋಮೆಟಿಕಲಿ ಯಾವುದು ಜಾಸ್ತಿ ಇರಬೇಕು, ಫೋಟೋಸಿಂಥಸಿಸ್ ಜಾಸ್ತಿ ಇರಲೇಬೇಕು. ಹಾಗಾದರೆ ಈ ಗ್ರಾಫ್ ಏನು ಇಂಡಿಕೇಟ್ ಮಾಡ್ತಿದೆ ಅಂದರೆ ದಿ ರೇಟ್ ಆಫ್ ಫೋಟೋಸಿಂಥಸಿಸ್ ಆ್ಯಂಡ್ ಅಬ್ಸಾರ್ಪ್ಷನ್ ಆಫ್ ಕ್ಲೋರೋಫಿಲ್ ಆರ್ ಸಿಮಿಲರ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಂದರೆ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ, ದಿ ರೇಟ್ ಆಫ್ ಫೋಟೋಸಿಂಥಸಿಸ್ ಆ್ಯಂಡ್ ಅಬ್ಸಾರ್ಪ್ಷನ್ ಆಫ್ ಕ್ಲೋರೋಫಿಲ್ ಆರ್ ಸಿಮಿಲರ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಸಮ್ ಟೈಮ್ ಕ್ಲೋರೋಫಿಲ್ ಎ ತುಂಬ ಸಫಿಷಿಯೆಂಟ್ ಆಗಿದೆ ಅಂದರೆ ಒಂದು ಪಾಯಿಂಟು, ಅಬ್ಸಾರ್ಪ್ಷನ್ ಏನಾಗಬೇಕು, ಚೆನ್ನಾಗಿರಲೇಬೇಕು. ಅಬ್ಸಾರ್ಪ್ಷನ್ ಚೆನ್ನಾಗಿದೆ ಅಂದರೆ ಮ್ಯಾಕ್ಸಿಮಮ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ದಿ, ಏನು ಅಬ್ಸರ್ವ್ ಮಾಡ್ತೀವಿ, ಫೋಟೋಸಿಂಥಸಿಸ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಅಂದರೆ ಈಗ ನಾವು ಫೈನಲ್ ಕನ್ಕ್ಲೂಷನ್ ಬರೆಯೋದಾರೆ ದಿ ರೇಟ್ ಆಫ್ ಫೋಟೋಸಿಂಥಸಿಸ್ ಆ್ಯಂಡ್ ಅಬ್ಸಾರ್ಪ್ಷನ್ ಆಫ್ ಕ್ಲೋರೋಫಿಲ್ ಆರ್ ಸಿಮಿಲರ್ ಅಂತೇಳಿ ಏನು ಮಾಡಿದ್ವಿ, ಇಂಡಿಕೇಟ್ ಮಾಡಿದ್ವಿ. ಇದು ಸೆಕೆಂಡ್ ಒನ್ ಆಯಿತು. ಸಮ್ ಟೈಮ್ ಈ ಗ್ರಾಫಲ್ಲಿ ನೋಡಿ, ಈಗ ಕ್ಲೋರೋಫಿಲ್ ನಂಬರ್ ಏನಾಯಿತು, ಸ್ವಲ್ಪ ಕಡಿಮೆ ಆಯಿತು. ಈಗ ನಾನು ಎರಡರಲ್ಲೂ ಏನು ಮಾಡಿದ್ವಿ, ಒಂದು ಆ್ಯಾವ್ರೇಜ್ ಅಥವಾ ಪೀಕ್ ಲೆವೆಲಲ್ಲಿ ತೋರಿಸ್ಕೊಂಡಿದ್ದೀನಿ. ಸ್ವಲ್ಪ ಏನಾಯಿತು, ಕ್ಲೋರೋಫಿಲ್ ಕಂಟೆಂಟ್ಸು ಕಡಿಮೆ ಆಯಿತು. ಕ್ಲೋರೋಫಿಲ್ ಕಂಟೆಂಟ್ ಕಡಿಮೆ ಆದ ಕೂಡಲೇ ಆಟೋಮೆಟಿಕಲಿ ಏನಾಗಬೇಕು, ಫೋಟೋಸಿಂಥಸಿಸ್ ಏನಾಗಬೇಕು, ಕಡಿಮೆ ಆಗೋಕ್ಕೆ ಶುರುವಾಗುತ್ತೆ. ಅಂದರೆ ಇಲ್ಲೇನಾಗುತ್ತೆ, ಕ್ಲೋರೋಫಿಲ್ ಎಷ್ಟು ಚೆನ್ನಾಗಿರುತ್ತೆ ಅದರ ಬೇಸಿಸ್ ಮೇಲೆ ಏನಾಗುತ್ತೆ, ಫೋಟೋಸಿಂಥಸಿಸ್ಸು ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಅಬ್ಸಾರ್ಪ್ಷನ್ ಏನಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ಪ್ರೆಸೆಂಟ್ ಮಾಡೋದು ಸೆಕೆಂಡ್ ಗ್ರಾಫ್ ಆಯಿತು. ಥರ್ಡ್ ಗ್ರಾಫ್ ಇಂಡಿಕೇಟ್ ಮಾಡ್ತಾರೆ ಯಾವುದಂದರೆ, ನಾನು ಫಸ್ಟಿಗೆ ಒಂದು ಪಾಯಿಂಟ್ ಹೇಳಿದೆ, ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಆಫ್ ಲೈಟ್ ಎಸ್ಪೆಷಲಿ ಇನ್ ರೆಡ್ ಮತ್ತು ಬ್ಲೂ ರೀಜನ್ಸಲ್ಲಿ ಆಗುತ್ತೆ ಅಂತೇಳಿ. ಹಾಗಾದರೆ ಎಲ್ಲರ ಮೈಂಡಲ್ಲೂ ರೆಡ್ ಮತ್ತು ಬ್ಲೂ ರೀಜನ್ಸಲ್ಲಿ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ಗೆ ಸಪೋರ್ಟ್ ಮಾಡ್ತಿರೋದು ಯಾರು, ಕ್ಲೋರೋಫಿಲ್ ಎ ಅಂತ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಹಾಗಾದರೆ ಈ ಗ್ರಾಫಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಈಗ ರೆಡ್ ಮತ್ತು ಬ್ಲೂ ರೀಜನ್ಸ್ ಆಗಿರ್ಬೋದು, ಕ್ಲೋರೋಫಿಲ್ ಎ ಏನಾಯಿತು, ದೇ ಶೋ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್. ಹಾಗಾದರೆ ಸರ್ ಬೇರೆ ರೀಜನ್ಸಲ್ಲಿ ಅಥವಾ ಬೇರೆ ವೇವ್ ಲೆಂತಲ್ಲಿ ಯಾವುದೇ ರೀತಿಯಾದ ಫೋಟೋಸಿಂಥಸಿಸ್ ಆಗಲ್ವಾ, ಇನ್ ಡಿಫ್ರೆಂಟ್ ರೀಜನ್ಸ್ ಇನ್ ಡಿಫ್ರೆಂಟ್ ವೇವ್ ಲೆಂತ್ ವಿ ಹ್ಯಾವ್ ಟು ಅಬ್ಸರ್ವ್ ದಿ, ಯಾವುದನ್ನು ಅಬ್ಸರ್ವ್ ಮಾಡ್ಬೋದು, ವಿ ಹ್ಯಾವ್ ಟು ಅಬ್ಸರ್ವ್ ದಿ ಫೋಟೋಸಿಂಥಸಿಸ್. ಅಂದರೆ ಮ್ಯಾಕ್ಸಿಮಮ್ ಫೋಟೋಸಿಂಥಸಿಸ್ ಆಗೋದು ಯಾವ ರೀಜನ್ಸ್ ಆಫ್ ಸ್ಪೆಕ್ಟ್ರಮಲ್ಲಿ ಅಂದರೆ ಬ್ಲೂ ಮತ್ತು ರೆಡ್ಡಲ್ಲಿ ಆಗುತ್ತೆ. ಬೇರೆ ರೀಜನ್ಸ್ ಆಫ್ ಸ್ಪೆಕ್ಟ್ರಮಲ್ಲಿ ಏನಾಗುತ್ತೆ, ಫೋಟೋಸಿಂಥಸಿಸ್ ಆಗುತ್ತೆ. ಆ ಫೋಟೋಸಿಂಥಸಿಸ್ಗೆ ಸಪೋರ್ಟ್ ಮಾಡೋದು ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್, ಯಾರು ಸಪೋರ್ಟ್ ಮಾಡ್ತಾರೆ, ಆಕ್ಸೆಸರಿ ಪಿಗ್ಮೆಂಟ್ಸ್ಗಳು ಏನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನೋಡಿ ಮ್ಯಾಕ್ಸಿಮಮ್ ಪ್ರೋಸೆಸ್ಸಲ್ಲಿ ಸಪೋರ್ಟ್ ಮಾಡ್ತಿರೋದು ಕ್ಲೋರೋಫಿಲ್ ಎ. ರೆಡ್ ಮತ್ತು ಬ್ಲೂ ಲೈಟ್ನ ಏನು ಮಾಡುತ್ತೆ, ಅಬ್ಸಾರ್ಪ್ಷನಲ್ಲಿ ಯೂಸ್ ಮಾಡ್ಕೊಳ್ಳುತ್ತೆ. ಹಾಗಾದರೆ ಡಿಫ್ರೆಂಟ್ ವೇವ್ ಲೆಂತ್ ಆಫ್ ಲೈಟ್ನ ಯೂಸ್ ಮಾಡಲ್ವಾ, ಡಿಫ್ರೆಂಟ್ ವೇವ್ ಲೆಂತ್ ಆಫ್ ಲೈಟ್ನ ಏನು ಮಾಡುತ್ತೆ, ಯೂಸ್ ಮಾಡ್ಕೊಳ್ಳುತ್ತೆ. ಬಟ್ ಇದರಷ್ಟು ರೇಂಜಲ್ಲಿ ಪ್ರೆಸೆಂಟ್ ಇರಲ್ಲ. ಅಲ್ಲಿ ಸಪೋರ್ಟ್ ಮಾಡ್ತಿರೋದು ಯಾರು, ಆಕ್ಸೆಸರಿ ಪಿಗ್ಮೆಂಟ್ಸ್ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಹಾಗಾದರೆ ಒಂದು ಪಾಯಿಂಟ್ ಗೊತ್ತಾಯ್ತಾ, ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದೆ ಆಕ್ಸೆಸರಿ ಪಿಗ್ಮೆಂಟ್ಸ್ ಅಂದ ಕೂಡಲೇ ಕ್ಲೋರೋಫಿಲ್ ಬಿ ಬರ್ತಾರೆ, ಕ್ಯಾರೋಟಿನಾಯ್ಡ್ಸ್ ಬರ್ತಾರೆ, ಕ್ಸಾಂಥೋಫಿಲ್ಸ್ ಬರ್ತಾರೆ. ಇವರೆಲ್ಲದನ್ನು ನಾವೇನಂತ ಕರಿತೀವಿ, ಆಕ್ಸೆಸರಿ ಪಿಗ್ಮೆಂಟ್ಸ್ ಅಂತೇಳಿ ಕರಿತೀವಿ. ಇವರೆಲ್ಲರೂ ಏನು ಮಾಡ್ತಾರೆ, ರಿಮೈನಿಂಗ್ ವೇವ್ ಲೆಂತ್ ಆಫ್ ದಿ ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಮೈನಾಗಿ ಏನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನಾವು ಅವ್ರನ್ನ ಆಕ್ಸೆಸರಿ ಪಿಗ್ಮೆಂಟ್ಸ್ ಅಂತ ಕರಿತೀವಿ. ಒಂದು ಅಂಡ್ ಆಲ್ಸೋ ವಿಚ್ ಗಿವ್ಸ್ ದಿ ಪ್ರೊಟೆಕ್ಷನ್ ಟು, ಯಾರಿಗೆ ಪ್ರೊಟೆಕ್ಟ್ ಮಾಡ್ತಾರೆ ಆಕ್ಸೆಸರಿ ಪಿಗ್ಮೆಂಟ್ಸ್ ಅಂದರೆ, ಇಟ್ ಪ್ರೊಟೆಕ್ಟ್ ದಿ ಕ್ಲೋರೋಫಿಲ್ ಎ. ಯಾರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಕ್ಲೋರೋಫಿಲ್ ಏನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಯಾರಿಂದ ಅಂದರೆ ಫೋಟೋ ಆಕ್ಸಿಡೇಷನ್ ಪ್ರೋಸೆಸ್ ಮೂಲಕ, ಫೋಟೋ ಆಕ್ಸಿಡೇಷನ್ ಪ್ರೋಸೆಸ್ಸಿಂದ ಯಾರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂದರೆ ಕ್ಲೋರೋಫಿಲ್ ಏನು ಮಾಡ್ತಾರೆ, ಪ್ರೊಟೆಕ್ಟ್ ಮಾಡ್ತಾರೆ. ಈ ಫಂಕ್ಷನ್ ಮಾಡ್ತಿರೋದು ಯಾರು ಅಂದರೆ ಆಕ್ಸೆಸರಿ ಪಿಗ್ಮೆಂಟ್ಸ್. ಅಂದರೆ ಇಲ್ಲೊಂದು ಇನ್ಫಾರ್ಮೇಷನ್ ಸಿಕ್ತು. ಏನು ಇನ್ಫಾರ್ಮೇಷನ್ ಅಂದರೆ ಆಕ್ಸೆಸರಿ ಪಿಗ್ಮೆಂಟ್ಸ್ ಏನಾಗುತ್ತೆ, ಡಿಫ್ರೆಂಟ್ ವೇವ್ ಲೆಂತ್ ಆಫ್ ದಿ ಲೈಟಲ್ಲಿ ಏನು ಮಾಡುತ್ತೆ, ಫೋಟೋಸಿಂಥಸಿಸ್ಗೆ ಸಪೋರ್ಟ್ ಮಾಡುತ್ತೆ. ಒಂದು ಫಂಕ್ಷನ್ ಆಯಿತು. ಆ್ಯಂಡ್ ಸೆಕೆಂಡ್ ಫಂಕ್ಷನ್, ಇಟ್ ಆಲ್ಸೋ ಪ್ರೊಟೆಕ್ಟ್ಸ್ ದಿ, ಯಾರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಕ್ಲೋರೋಫಿಲ್ ಏನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಯಾವ ಪ್ರೋಸೆಸ್ ಮೂಲಕ ಅಂದರೆ ಫೋಟೋ ಆಕ್ಸಿಡೇಷನ್ ಪ್ರೋಸೆಸ್ಸಿಂದ ಕ್ಲೋರೋಫಿಲ್ ಏನು ಮಾಡ್ತಿದೆ, ಪ್ರೊಟೆಕ್ಟ್ ಮಾಡ್ತಿದೆ. ಈ ಕೆಲಸ ಮಾಡ್ತಿರೋದು ಯಾರು ಅಂದರೆ ಆಕ್ಸೆಸರಿ ಪಿಗ್ಮೆಂಟ್ಸ್ ಏನು ಮಾಡ್ತಿದೆ, ಸಪೋರ್ಟ್ ಮಾಡ್ತಿದೆ. ಇದು ಈ ಮೂರು ಗ್ರಾಫಿನ ಪ್ರೆಸೆಂಟೇಷನ್. ಫಸ್ಟ್ ಗ್ರಾಫ್ ನೋಡಿ ಕ್ಲಿಯರ್ ಕಟ್ ಆಗಿ ಏನು ಇಂಡಿಕೇಟ್ ಮಾಡ್ತಿದೆ ಅಂದರೆ
ರೇಟ್ ಆಫ್ ಅಬ್ಸಾರ್ಪ್ಷನ್ ಏನು ಮಾಡ್ತಿದೆ ಇಂಡಿಕೇಟ್ ಮಾಡ್ತಿದೆ. ಈ ರೇಟ್ ಆಫ್ ಅಬ್ಸಾರ್ಪ್ಷನಲ್ಲಿ ನೋಡಿ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಟ್ ಆಗ್ತಿರೋದು ಯಾರು, ಕ್ಲೋರೋಫಿಲ್ ಎ ಏನಾಗ್ತಿದೆ ಪಾರ್ಟಿಸಿಪೇಟ್ ಆಗ್ತಿದೆ. ಎರಡೂ ರೀಜನ್ಸಲ್ಲಿ ಪೀಕ್ ಲೆವೆಲ್ ಅಬ್ಸರ್ವ್ ಮಾಡ್ತೀರಾ, 1 ಪಾಯಿಂಟ್ ಆಯಿತು. ರಿಮೈನಿಂಗ್ ಮೆಂಬರ್ಸ್ ಅಬ್ಸರ್ವ್ ಮಾಡ್ತಾ ಹೋದರೆ ಸ್ವಲ್ಪ ವೇರಿಯೇಷನ್ ಇದೆ, 1 ಪಾಯಿಂಟ್ ಆಯಿತು. ಸೆಕೆಂಡ್ ಒನ್ ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿ ನಾವು ಕ್ಲಿಯರ್ ಕಟ್ ಒಂದು ಸ್ಟೇಟ್ಮೆಂಟ್ ಬರಿತೀವಿ ಅಂದರೆ ದಿ ರೇಟ್ ಆಫ್ ಫೋಟೋಸಿಂಥಸಿಸ್ ಆ್ಯಂಡ್ ಆಲ್ಸೋ ದಿ ಅಬ್ಸಾರ್ಪ್ಷನ್ ಆಫ್ ಕ್ಲೋರೋಫಿಲ್ ಆರ್ ಸಿಮಿಲರ್ ಅಂತೇಳಿ ಕರಿತೀವಿ. ಎಷ್ಟು ಚೆನ್ನಾಗಿ ಕ್ಲೋರೋಫಿಲ್ ಇರುತ್ತೆ ಅಷ್ಟು ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗುತ್ತೆ, ಅಷ್ಟೇ ಚೆನ್ನಾಗಿ ಏನು ಮಾಡ್ತೀವಿ ನಾವು ಫೋಟೋಸಿಂಥಸಿಸ್ನ ಅಬ್ಸರ್ವ್ ಮಾಡ್ತೀವಿ. ಸೆಕೆಂಡ್ ಒನ್ ಆಯಿತು. ಅದೇ ಥರ ಥರ್ಡ್ ಒನ್ ಅಬ್ಸರ್ವ್ ಮಾಡ್ತೀವಿ ಅಂದರೆ ಥರ್ಡ್ ಒನ್ನಲ್ಲಿ ನಮಗೆ ಮೈನ್ ಆಗಿರುವಂಥ ಕಾನ್ಸೆಪ್ಟ್ ಏನು ಅಂದರೆ ಇದಲ್ಲಿ ನೋಡಿ ಬರೀ ರೆಡ್ ಮತ್ತು ಬ್ಲೂ ರೀಜನ್ಸ್ ಆಫ್ ಸ್ಪೆಕ್ಟ್ರಮಲ್ಲಿ ಮಾತ್ರ ಫೋಟೋಸಿಂಥಸಿಸ್ ಆಗುತ್ತಾ, ಬೇರೆ ವೇವ್ ಲೆಂತಲ್ಲಿ ಆಗಲ್ಲ. ಬೇರೆ ವೇವ್ ಲೆಂತಲ್ಲಿ ಏನಾಗುತ್ತೆ ಫೋಟೋಸಿಂಥಸಿಸ್ನ ಅಬ್ಸರ್ವ್ ಮಾಡ್ತೀವಿ, ಬಟ್ ಅಷ್ಟು ರೇಂಜಲ್ಲಿ ಇರಲ್ಲ. ಒಂದು ಮಿನಿಮಮ್ ಅಥವಾ ಆವ್ರೇಜ್ ರೇಂಜಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಆ ಅಬ್ಸರ್ವೇಷನ್ಸಲ್ಲಿ ಏನಂದರೆ ಸಪೋರ್ಟ್ ಮಾಡುವಂಥ ಮೆಂಬರ್ಸ್ ಯಾರು ಅಂದರೆ ಆಕ್ಸೆಸರಿ ಪಿಗ್ಮೆಂಟ್ಸ್ ಏನು ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ, 1 ಪಾಯಿಂಟ್ ಆಯಿತು. ಆ್ಯಂಡ್ ಆಲ್ಸೋ ದೆ ಪ್ರೊಟೆಕ್ಟ್ ದಿ ಯಾರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಕ್ಲೋರೋಫಿಲ್ ಏನು ಮಾಡುತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಬೈ ದಿ ಪ್ರೋಸೆಸ್. ಯಾವುದರಿಂದ ಅಂದರೆ ಫೋಟೋ ಆಕ್ಸಿಡೇಷನ್ ಪ್ರೋಸೆಸ್ ಮೂಲಕ ಏನು ಮಾಡುತ್ತೆ ಕ್ಲೋರೋಫಿಲ್ ಏನು ಮಾಡ್ತಿದೆ ಫೋಟೋ ಆಕ್ಸಿಡೇಷನ್ ಏನು ಪ್ರೋಸೆಸ್ ಮೂಲಕ ಏನು ಮಾಡ್ತಿದೆ ಕ್ಲೋರೋಫಿಲ್ ಏನು ಮಾಡ್ತಿದೆ ಪ್ರೊಟೆಕ್ಟ್ ಮಾಡ್ತಿದೆ. ಈ ಕೆಲಸ ಮಾಡ್ತಿರೋದು ಯಾರು, ಆಕ್ಸೆಸರಿ ಪಿಗ್ಮೆಂಟ್ಸ್ ಏನು ಮಾಡ್ತಿದೆ ಈ ರೋಲ್ನ ಕ್ಯಾರಿ ಮಾಡ್ತಿದೆ. ದಿಸ್ ಇಸ್ ಅಬೌಟ್ ದಿ ಇನ್ಫಾರ್ಮೇಷನ್ ಆಫ್ ದೀಸ್ 3 ಗ್ರಾಫ್ಸ್. ಓಕೆ, ಫಸ್ಟ್ ಒನ್, ಸೆಕೆಂಡ್ ಒನ್ ಆ್ಯಂಡ್ ಥರ್ಡ್ ಒನ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ನೋಟ್ ಮಾಡ್ಕೊಂಡ್ರೆ ಹಾಗಾದ್ರೆ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿದರೆ ಈಗ ಇದರಲ್ಲಿ ನಿಮಗೆ ಗೊತ್ತಾಗಿರುವಂಥ ಕಾನ್ಸೆಪ್ಟ್ಸ್ ಏನು ಅಂದರೆ ಒಂದು ಪಿಗ್ಮೆಂಟ್ ಅಂದ ಕೂಡಲೇ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಇರುತ್ತೆ. ಆ್ಯಂಡ್ ದೀಸ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ದಿ ಫೋಟೋಸಿಂಥಸಿಸ್. ಕೆಲವೊಂದು ಆಕ್ಸೆಸರಿ ಪಿಗ್ಮೆಂಟ್ಸ್ ಇರುತ್ತೆ. ದೀಸ್ ಆಕ್ಸೆಸರಿ ಪಿಗ್ಮೆಂಟ್ಸ್ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ಟು ಅಬ್ಸರ್ವ್ ದಿ ಡಿಫ್ರೆಂಟ್ ವೇವ್ ಲೆಂತ್ ಆಫ್ ಲೈಟ್ನ ಏನು ಮಾಡುತ್ತೆ ಅಬ್ಸರ್ವ್ ಮಾಡುತ್ತೆ. ಓಕೆ, ಅಗೇನ್ ಒಂದು ಫೋಟೋಸಿಂಥಸಿಸ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ದಿ ಅಬ್ಸಾರ್ಪ್ಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದಿಷ್ಟು ಕಾನ್ಸೆಪ್ಟ್ ನೋಡ್ಕೊಂಡ್ರಿ. ಓಕೆ, ಹಾಗಾದರೆ ನೆಕ್ಸ್ಟ್ ಕಾನ್ಸೆಪ್ಟ್ ವೈಸ್ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿಂದ ನಿಮಗೆ ಕಾನ್ಸೆಪ್ಟ್ ವೈಸ್ ನಾವು ನೋಡ್ತಾ ಹೋದರೆ ವಾಟ್ ಈಸ್ ಲೈಟ್ ರಿಯಾಕ್ಷನ್. ವಾಟ್ ಈಸ್ ಲೈಟ್ ರಿಯಾಕ್ಷನ್ ಅಂದ್ಕೂಡಲೇ ಇದನ್ನು ನಾವೇನಂತ ಕರಿತೀವಿ ಅಂದರೆ ಫೋಟೋ ಕೆಮಿಕಲ್ ಫೇಸ್ ಅಂತೇಳಿ ಕರಿತೀವಿ. ಅಂದರೆ ಫೋಟೋಸಿಂಥಸಿಸ್ ಆಗಬೇಕಂದ್ರೆ ತುಂಬ ಕೆಮಿಕಲ್ ರಿಯಾಕ್ಷನ್ ಆಗಬೇಕು. ಎಲ್ಲದನ್ನ ನೀವು 1 by 1 ಕಲಿತೀರ. ಜಸ್ಟ್ ಇಲ್ಲೂ ಸಹ ಅಷ್ಟೇ, ಈಗ ನೀವು ಪ್ರೆಸೆಂಟ್ ನೋಡ್ತಿರೋದು ಇಂಟ್ರೊಡಕ್ಷನ್. ಲೈಟ್ ರಿಯಾಕ್ಷನಲ್ಲಿ ಯಾರ್ಯಾರು ಬರ್ತಾರೆ, ಏನೇನು ಕೆಲಸಗಳಾಗುತ್ತೆ, ಜಸ್ಟ್ ಇಂಟ್ರೊಡಕ್ಷನ್ ಮಾತ್ರ ನೋಡ್ತೀರಾ. ಲೈಟ್ ರಿಯಾಕ್ಷನ್ ಅಂದ್ಕೂಡಲೇ ಫೋಟೋ ಕೆಮಿಕಲ್ ಫೇಸಸ್ ಅಂತೇಳಿ ಕರಿತೀವಿ ಅಥವಾ ಫೋಟೋ ಕೆಮಿಕಲ್ ರಿಯಾಕ್ಷನ್ ಅಂತೇಳಿ ಕರಿತೀವಿ. ಲೈಟ್ ರಿಯಾಕ್ಷನ್ ಯಾಕಂದರೆ ಮ್ಯಾಕ್ಸಿಮಮ್ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಯಾವಾಗ ಫೋಟೋಸಿಂಥಸಿಸ್ ಟೈಮಲ್ಲಿ. ದಟ್ಸ್ ವೈ ದರ್ ಕನ್ಸಿಡರ್ ಆಸ್ ಎ ಫೋಟೋ ಕೆಮಿಕಲ್ ಫೇಸಸ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಅದೇ ಥರ ಲೈಟ್ ರಿಯಾಕ್ಷನ್ ಅಂದ್ಕೂಡಲೇ ಏನೇನು ಬರುತ್ತೆ ಲೈಟ್ ರಿಯಾಕ್ಷನಲ್ಲಿ, ಫಸ್ಟ್ ಒನ್ ಲೈಟ್ ಅಬ್ಸಾರ್ಪ್ಷನ್. ಯಾಕಂದರೆ ಲೈಟ್ ರಿಯಾಕ್ಷನ್ ಆಗಬೇಕಂದ್ರೆ ಲೈಟ್ ಅಬ್ಸಾರ್ಬ್ ಆಗಬೇಕು. ಸೆಕೆಂಡ್ ಒನ್ ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಸ್ಪ್ಲಿಟ್ ಆಗಬೇಕು. ಥರ್ಡ್ ಒನ್ ರಿಲೀಸಿಂಗ್ ಆಫ್ ಆಕ್ಸಿಜನ್ ರಿಲೀಸ್ ಆಗಬೇಕು. ಫೋರ್ತ್ ಒನ್ ಫಾರ್ಮೇಷನ್ ಆಫ್ ಕೆಮಿಕಲ್ ಇಂಟರ್ಮೀಡಿಯೇಟ್ಸ್ and also ATP and also NADPH ಇದಿಷ್ಟು ಆಗಬೇಕು. ಅಂದರೆ ಒಂದು ಲೈಟ್ ರಿಯಾಕ್ಷನ್ ಅಂದರೆ ಇದರಲ್ಲಿ ಏನೇನು ಬರುತ್ತೆ ಕಾಂಪೊನೆಂಟ್ಸ್ ಅಂದರೆ ಲೈಟ್ ಅಬ್ಸಾರ್ಪ್ಷನ್, ಯಾಕಂದರೆ ಲೈಟ್ ಅಬ್ಸಾರ್ಬ್ ಆಗಲೇಬೇಕು ಫೋಟೋಸಿಂಥಸಿಸ್ ಆಗಬೇಕು ಅಂದರೆ. ಸ್ಪ್ಲಿಟಿಂಗ್ ಆಫ್ ವಾಟರ್ ಯೂಸ್ ಆಗಲೇಬೇಕು. ಪ್ರೋಸೆಸ್ ಆದಮೇಲೆ ಆಕ್ಸಿಜನ್ ರಿಲೀಸ್ ಆಗಲೇಬೇಕು. ಫಾರ್ಮೇಷನ್ ಆಫ್ ಕೆಮಿಕಲ್ ಇಂಟರ್ಮೀಡಿಯೇಟ್ ATP NADPH ಇದಿಷ್ಟು ಫಾರ್ಮ್ ಆಗಬೇಕು. ಇದಿಷ್ಟನ್ನು ನಾವು ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂದರೆ ವಿ ಆರ್ ಅಬ್ಸರ್ವ್ಡ್ ಇನ್ ಲೈಟ್ ರಿಯಾಕ್ಷನ್ಸ್ ಎಲ್ಲ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ನೋಡಿ, ಒಂದು ಲೈಟ್ ರಿಯಾಕ್ಷನ್ ಆಗಬೇಕು ಅಂದರೆ ನಂಬರ್ ಆಫ್ ಕೆಮಿಕಲ್ ಪ್ರೋಸೆಸ್ ಆಗಬೇಕು. ನಂಬರ್ ಆಫ್ ಕೆಮಿಕಲ್ ಪ್ರೋಸೆಸ್ ಆಗಬೇಕಂದ್ರೆ ಇದಿಷ್ಟು ಕಾಂಪೊನೆಂಟು ಯುಟಿಲೈಸ್ ಆದರೆ ಮಾತ್ರ ಏನಾಗುತ್ತೆ ನಾವು ಕೆಮಿಕಲ್ ರಿಯಾಕ್ಷನ್ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಅದೇ ಥರ ಥರ್ಡ್ ಪಾಯಿಂಟ್ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಏನೇನು ಕಾಂಪೊನೆಂಟ್ ಅಂತ ಗೊತ್ತಾಯ್ತಿಲ್ಲ. ಅದೇ ಥರ ಥರ್ಡ್ ಪಾಯಿಂಟ್ ಅಂದರೆ ದಿಸ್ ಲೈಟ್ ರಿಯಾಕ್ಷನ್ ಇನ್ವಾಲ್ವ್ಸ್. ಇದರಲ್ಲಿ ನಾವೇನೇನು ಅಬ್ಸರ್ವ್ ಮಾಡ್ಬೋದಂದರೆ ನಂಬರ್ ಆಫ್ ಕಾಂಪ್ಲೆಕ್ಸಸ್.
ನಂಬರ್ ಆಫ್ ಕಾಂಪ್ಲೆಕ್ಸಸ್ ನಾವೇನು ಮಾಡ್ತೀವಿ ಇದರಲ್ಲಿ ಅಬ್ಸರ್ವ್ ಮಾಡ್ತೀವಿ. ಅದರಲ್ಲಿ ಒಂದಂದರೆ LHC. LHC ಅಂದರೆ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಅಂತೇಳಿ ಕರಿತೀವಿ. ಅಂದರೆ ಲೈಟ್ ರಿಯಾಕ್ಷನ್ ಪ್ರೋಸೆಸ್ ಆಗಬೇಕು ಅಂದರೆ ಇಟ್ ಇನ್ವಾಲ್ವ್ಸ್ ನಂಬರ್ ಆಫ್ ಕಾಂಪ್ಲೆಕ್ಸ್ ಪ್ರೋಸೆಸ್ ಅಥವಾ ಕಾಂಪ್ಲೆಕ್ಸಸ್ನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಅದರಲ್ಲಿ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸಸ್ ಅಂತ ಒಂದು ಕಾಂಪೊನೆಂಟ್ ಇದೆ. ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸಸ್ ಅಂದರೆ ಇಟ್ ಕಂಟೈನ್ ಹಂಡ್ರೆಡ್ಸ್ ಆಫ್ ಪಿಗ್ಮೆಂಟ್ಸ್. ಪಿಗ್ಮೆಂಟ್ಸ್ ಅಂದರೆ ಸ್ಟೂಡೆಂಟ್ಸ್ ನಿಮಗೆ ಐಡಿಯಾ ಇದೆ, ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ನೀವು ಯಾವಾಗ ಅಬ್ಸರ್ವ್ ಮಾಡ್ತೀರಾ, ದಟ್ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಕಂಟೈನ್ ಹಂಡ್ರೆಡ್ಸ್ ಆಫ್ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇದೆ. ದೇ ಆರ್ ಬೌಂಡ್ ವಿತ್ ಪ್ರೋಟೀನ್. ಯಾರ ಜೊತೆ ಬೈಂಡ್ ಆಗಿರ್ತಾರೆ? ಪ್ರೋಟೀನ್ ಜೊತೆ ಏನಾಗಿರ್ತಾರೆ? ಬೈಂಡ್ ಆಗಿರ್ತಾರೆ. ಒಂದು ಕಾಂಪೊನೆಂಟ್ ಆಯಿತು. ದೀಸ್ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ photosystem 1 and also photosystem 2 ಅಲ್ಲಿ ಏನಾಗಿರುತ್ತೆ? ಇದು ಪ್ರೆಸೆಂಟ್ ಇರುತ್ತೆ. ದಟ್ ಮೀನ್ಸ್ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಪ್ರೆಸೆಂಟ್ ವಿತ್ ಇನ್ ದಿ photosystem 1 ಅಂಡ್ ಆಲ್ಸೋ photosystem 2 ಅಲ್ಲಿ ನಾವೇನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನೋಡಿ, ಥರ್ಡ್ ಪಾಯಿಂಟ್ ನಾವು ಅಬ್ಸರ್ವ್ ಮಾಡ್ತಾ ತಗೊಂಡಿರುವಂಥ ಇನ್ಫಾರ್ಮೇಷನ್ ಏನು ಅಂದರೆ ಇಟ್ ಇನ್ವಾಲ್ವ್ಸ್ ಕಾಂಪ್ಲೆಕ್ಸ್ ಪ್ರೋಸೆಸ್ ಅಥವಾ ಕಾಂಪ್ಲೆಕ್ಸಸ್ ನಾವೇನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ಅದರಲ್ಲಿ ತಗೊಂಡಿರೋದು ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್. ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಕಂಟೈನ್ hundreds of pigments that are bound with the proteins, and all this light harvesting complex are present in photosystem 1 ಮತ್ತು photosystem 2 ಅಲ್ಲಿ ಏನಾಗಿರುತ್ತೆ? ಪ್ರೆಸೆಂಟ್ ಇದೆ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಸಿಗುತ್ತೆ. ಫೋಟೋಸಿಸ್ಟಮ್ 1 ಅಂದರೆ ಏನು, ಫೋಟೋಸಿಸ್ಟಮ್ 2 ಅಂದರೆ ಏನು, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದರೆ ಫೋಟೋಸಿಸ್ಟಮ್ ಕಂಟೈನ್ ಆಲ್ ಪಿಗ್ಮೆಂಟ್ಸ್. ಫೋಟೋಸಿಸ್ಟಮಲ್ಲಿ ನಾವೇನು ಮಾಡ್ತೀವಿ? ಎಲ್ಲ ಪಿಗ್ಮೆಂಟ್ಸ್ಗಳನ್ನ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ನಾವು ರಿವರ್ಸ್ ಬರೀತಿದ್ವಿ. ಕಂಟೈನ್ ಆಲ್ ಪಿಗ್ಮೆಂಟ್ಸ್ ಪ್ಲಸ್ ಎಕ್ಸೆಪ್ಟ್ ಆಫ್ ಒನ್ ಮಾಲಿಕ್ಯೂಲ್ ಆಫ್ ಕ್ಲೋರೋಫಿಲ್ ಎ. ಕ್ಲೀನಾಗಿ ಕೇಳಿಸ್ಕೊಳ್ಳಿ ಪಾಯಿಂಟ್ ಇಲ್ಲಿ. ಫೋಟೋಸಿಸ್ಟಮ್ ಅಂದ ಕೂಡಲೇ ಫೋಟೋಸಿಸ್ಟಮ್ ಕಂಟೈನ್ ಆಲ್ ಪಿಗ್ಮೆಂಟ್ಸ್, ಎಲ್ಲ ಪಿಗ್ಮೆಂಟ್ಸ್ಗಳು ಏನಾಗಿರುತ್ತೆ? ಪ್ರೆಸೆಂಟ್ ಇದೆ. ಒಂದು ಪಾಯಿಂಟು ಎಕ್ಸೆಪ್ಟ್ ಒನ್ ಮಾಲಿಕ್ಯೂಲ್ ಆಫ್ ಕ್ಲೋರೋಫಿಲ್ ಎ. ಏನಕ್ಕೆ ಅಂತ ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಈಗ ಫೋಟೋಸಿಸ್ಟಮ್ ಅಂದ ಕೂಡಲೇ ಇಟ್ ಕಂಟೈನ್ ಆಲ್ ಪಿಗ್ಮೆಂಟ್ಸ್ ಬಟ್ ಎಕ್ಸೆಪ್ಟ್ ಒನ್ ಮಾಲಿಕ್ಯೂಲ್ ಆಫ್ ಕ್ಲೋರೋಫಿಲ್ ಎ. ನೆಕ್ಸ್ಟ್ ನೋಡಿ, ದೀಸ್ ಪಿಗ್ಮೆಂಟ್ಸ್, ನಾವು ಪ್ರತಿ ಸಲ ಇಲ್ಲಿ ಪಿಗ್ಮೆಂಟ್ಸ್ ಅಂತ ಟರ್ಮ್ ಯೂಸ್ ಮಾಡ್ತೀವಿ. ದೀಸ್ ಪಿಗ್ಮೆಂಟ್ಸ್ ವಿಚ್ increases the efficiency of photosynthesis, increases the efficiency of photosynthesis and also helpful for absorption of different wavelength of light. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಈಗ ಫೋಟೋಸಿಸ್ಟಮ್ ಅಂದ ಕೂಡಲೇ ಎಲ್ಲ ಪಿಗ್ಮೆಂಟ್ಸ್ನ ನಾವು ತೋರಿಸಿದ್ವಿ ಎಕ್ಸೆಪ್ಟ್ ಒನ್ ಮಾಲಿಕ್ಯೂಲ್ ಆಫ್ ಕ್ಲೋರೋಫಿಲ್ ಎ. ಏನು ನಾವು ಇಲ್ಲಿ ಪಿಗ್ಮೆಂಟ್ಸ್ ನೋಡ್ತಿದ್ವಿ? ದೀಸ್ ಪಿಗ್ಮೆಂಟ್ಸ್ ವಿಚ್ ಇನ್ಕ್ರೀಸಸ್ ದಿ ಎಫಿಷಿಯನ್ಸಿ ಆಫ್ ಫೋಟೋಸಿಂಥೆಸಿಸ್. ಫೋಟೋಸಿಂಥೆಸಿಸ್ ಎಫಿಷಿಯನ್ಸಿನ ಜಾಸ್ತಿ ಮಾಡುತ್ತೆ, ಒಂದು ಪಾಯಿಂಟು. ಆ್ಯಂಡ್ ಆಲ್ಸೋ ಅಬ್ಸರ್ವ್ ದಿ ಡಿಫ್ರೆಂಟ್ ವೇವ್ ಲೆಂತ್ ಆಫ್ ಲೈಟ್. ಆಲ್ರೆಡಿ ನೀವು ಪ್ರೀವಿಯಸ್ ಆ ಗ್ರಾಫಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೀರಾ. ಡಿಫ್ರೆಂಟ್ ವೇವ್ ಲೆಂತ್ ಆಫ್ ಲೈಟ್ನ ಅಬ್ಸರ್ವ್ ಮಾಡಬೇಕಂದ್ರೆ ಯಾವ್ಯಾವ ಥರದ ಪಿಗ್ಮೆಂಟ್ಸ್ಗಳು ರೋಲ್ ಮಾಡ್ತೀರಿ ಅಂತೇಳಿ ಇದಿಷ್ಟಕ್ಕೆ ಸಪೋರ್ಟ್ ಮಾಡ್ತಿರೋದು ಯಾರು? ಪಿಗ್ಮೆಂಟ್ಸ್ ಆಯಿತು. ಅದೇ ಥರ ನೆಕ್ಸ್ಟ್ ಪಾಯಿಂಟ್ ನೀವು ಅಬ್ಸರ್ವ್ ಮಾಡ್ತೀರಂದರೆ ಕ್ಲೋರೋಫಿಲ್ ಎ ವಿಚ್ ಫಾರ್ಮ್ಸ್ ರಿಯಾಕ್ಷನ್ ಸೆಂಟರ್. ಅಲ್ಲಿ ನೋಡಿ, ಒಂದು ಕ್ಲೋರೋಫಿಲ್ ಎನ ತೋರಿಸ್ಕೊಂಡಿದ್ವಿ. ದಟ್ ಕ್ಲೋರೋಫಿಲ್ ಎ ವಿಚ್ ಫಾರ್ಮ್ಸ್, ಏನ ಫಾರ್ಮ್ ಮಾಡ್ತು ಅಂದರೆ ರಿಯಾಕ್ಷನ್ ಸೆಂಟರ್ನ ಏನು ಮಾಡ್ತು? ಫಾರ್ಮ್ ಮಾಡ್ತು. ರಿಯಾಕ್ಷನ್ ಸೆಂಟರ್ ಅಂದರೆ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್, ಒಂದು ಲೈಟ್ ಅಬ್ಸಾರ್ಪ್ಷನ್ನ ಜಾಸ್ತಿ ಮಾಡುತ್ತೆ ಆ್ಯಂಡ್ ಆಲ್ಸೋ ಎಲೆಕ್ಟ್ರಾನ್ಗಳ ಮೂವ್ಮೆಂಟಿಗೆ ಏನು ಮಾಡುತ್ತೆ? ರಿಯಾಕ್ಷನ್ ಸೆಂಟರ್ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ಹಾಗಾದ್ರೆ ನೋಡಿ, ದಿ ಒನ್ ಕ್ಲೋರೋಫಿಲ್ ಎ ವಿಚ್ ಫಾರ್ಮ್ಸ್ ದಿ, ಏನ ಫಾರ್ಮ್ ಮಾಡ್ತು? ರಿಯಾಕ್ಷನ್ ಸೆಂಟರ್ನ ಏನು ಮಾಡ್ತು? ಫಾರ್ಮ್ ಮಾಡ್ತು. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಹಾಗಾದರೆ ನಾವಲ್ಲಿ ಪಾಯಿಂಟ್ ಬರಿತಾ ನೋಡಿ,
ಫೋಟೋ ಸಿಸ್ಟಮ್ ಕಂಟೈನ್ ಆಲ್ ಪಿಗ್ಮೆಂಟ್ಸ್ ಎಕ್ಸೆಪ್ಟ್ ಒನ್ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್ ಅಂತ ತೋರಿಸಿದ್ವಿ. ಅಂದರೆ ಈ ಎಲ್ಲ ಪಿಗ್ಮೆಂಟ್ಸ್ ಏನು ಮಾಡ್ತು, ವಿಚ್ ಇನ್ಕ್ರೀಸಸ್ ದಿ ಎಫಿಷಿಯನ್ಸಿ ಆಫ್ ಫೋಟೋಸಿಂಥಸಿಸ್ ಅಂಡ್ ಆಲ್ಸೋ ಅಬ್ಸಾರ್ಪ್ಷನ್ ಆಫ್ ಲೈಟ್ ಅಬ್ಸಾರ್ಪ್ಷನ್ ಇನ್ ದ ಡಿಫ್ರೆಂಟ್ ವೇವ್ ಲೆಂತ್ ಆಫ್ ದಿ ಲೈಟ್ನ ಅಬ್ಸಾರ್ಪ್ಷನ್ಗೆ ಏನು ಮಾಡ್ತು, ಸಪೋರ್ಟ್ ಮಾಡ್ತು. ಅದೇ ಥರ ದಿ ಕ್ಲೋರೋಫಿಲ್ ಎ ವಿಚ್ ಫಾರ್ಮ್ಸ್ ದಿ ರಿಯಾಕ್ಷನ್ ಸೆಂಟರ್ನ ಏನು ಮಾಡ್ತು, ಫಾರ್ಮ್ ಮಾಡ್ತು. ನೆಕ್ಸ್ಟ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಪಾಯಿಂಟ್ನ ನೀವು ನೋಟ್ ಮಾಡ್ತೀರಾ ಅಂದರೆ, ರಿಯಾಕ್ಷನ್ ಸೆಂಟರ್ ಯಾವುದರಿಂದ ಬಂದಿದೆ ನಿಮಗೆ ಗೊತ್ತಿದೆ. ದ ರಿಯಾಕ್ಷನ್ ಸೆಂಟರ್ ಈಸ್ ಡಿಫರೆಂಟ್ ಇನ್ ಬೋತ್ ಫೋಟೋ ಸಿಸ್ಟಮ್. ಎರಡೂ ಫೋಟೋ ಸಿಸ್ಟಮ್ ಅಲ್ಲಿ ದ ರಿಯಾಕ್ಷನ್ ಸೆಂಟರ್ ಈಸ್ ಡಿಫರೆಂಟ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದ ರಿಯಾಕ್ಷನ್ ಸೆಂಟರ್ ಈಸ್ ಡಿಫರೆಂಟ್ ಇನ್ ಬೋತ್ ಫೋಟೋ ಸಿಸ್ಟಮ್. ಫೋಟೋ ಸಿಸ್ಟಮ್ ಅಂದ್ಕೊಳ್ಳೆ ಒಂದು ಫೋಟೋ ಸಿಸ್ಟಮ್ 1 ಅಂತ ಗೊತ್ತು, ಇನ್ನೊಂದು ಫೋಟೋ ಸಿಸ್ಟಮ್ 2 ಅಂತ ನಿಮಗೆ ಗೊತ್ತಿದೆ ಸ್ಟೂಡೆಂಟ್ಸ್. ಇಲ್ಲಿ ದಿಸ್ ರಿಯಾಕ್ಷನ್ ಸೆಂಟರ್ ಈಸ್ ಡಿಫರೆಂಟ್ ಇನ್ ಬೋತ್ ದಿ ಫೋಟೋ ಸಿಸ್ಟಮ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಹೇಗೆ ಪಾಯಿಂಟ್ ನೋಡಿ. In photosystem 1, reaction center chlorophyll A has absorption peak at 700 nanometer. ಅಂದರೆ ಫೋಟೋಸಿಸ್ಟಮ್ 1 ರಿಯಾಕ್ಷನ್ ಸೆಂಟ್ರಲ್ಲಿ ಕ್ಲೋರೋಫಿಲ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಹ್ಯಾಸ್ ಎ ಅಬ್ಸಾರ್ಪ್ಷನ್ ಪೀಕ್ ಅಟ್ 700 ನ್ಯಾನೋಮೀಟರ್ ಆಫ್ ಲೈಟ್ನ ಏನು ಮಾಡ್ತಿದೆ, ಅಬ್ಸರ್ವ್ ಮಾಡ್ತಿದೆ. ದಟ್ಸ್ ವೈ ದೇ ಆರ್ ಆಲ್ಸೋ ಕಾಲ್ಡ್ P700 ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಯಿತು. ಓಕೆ, ಈಗ ಸೆಕೆಂಡ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಸಿಮಿಲಾರಿಟಿ ಅದೇ ಥರ ಬರೀತಿದ್ದೀರಾ. ಯಾವ ಥರ ಅಂದರೆ, ಇನ್ ಫೋಟೋಸಿಸ್ಟಮ್ 2 reaction center chlorophyll A has absorption peak at 680 nanometer. 680 nanometer ಏನಾಗಿದೆ ಪ್ರೆಸೆಂಟ್ ಇದೆ. ದಟ್ಸ್ ವೈ ದೇ ಆರ್ ಆಲ್ಸೋ ಕಾಲ್ಡ್ P680 ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಂದರೆ ಇಲ್ಲಿ ಪಾಯಿಂಟ್ ವೈಸ್ ಅಬ್ಸರ್ವ್ ಮಾಡಿ. ರಿಯಾಕ್ಷನ್ ಸೆಂಟರ್ ಅಂದ್ಕೊಳ್ಳೆ ದಿ ಕ್ಲೋರೋಫಿಲ್ ಎ ವಿಚ್ ಫಾರ್ಮ್ಸ್ ದಿ ರಿಯಾಕ್ಷನ್ ಸೆಂಟರ್. ಓಕೆ, ರಿಯಾಕ್ಷನ್ ಸೆಂಟರ್ ಈಸ್ ಡಿಫ್ರೆಂಟ್ ಇನ್ ಬೋತ್ ದಿ ಫೋಟೋ ಸಿಸ್ಟಮ್. ಅಂದರೆ ಯಾವ ಥರ ಅಂದರೆ, ವೇವ್ ಲೆಂತ್ ಆಫ್ ದಿ ಲೈಟ್ನ ರಿಸೀವ್ ಮಾಡ್ತಾ ನೋಡಿ ವೇರಿಯೇಷನ್ ತೋರಿಸ್ತಾ ಇದೆ. ದಿ ಇನ್ ಫೋಟೋ ಸಿಸ್ಟಮ್ 1 ರಿಯಾಕ್ಷನ್ ಸೆಂಟರ್ ಆಫ್ ಕ್ಲೋರೋಫಿಲ್ ಎ ಹ್ಯಾಸ್ ಅಬ್ಸಾರ್ಪ್ಷನ್ ಪೀಕ್. ಎಲ್ಲಿ ತನಕ ಅಬ್ಸಾರ್ಪ್ಷನ್ ಪೀಕ್ ಇದೆ ಅಂದರೆ ಅಟ್ 700 ನ್ಯಾನೋಮೀಟರ್ ತನಕ ಅಬ್ಸಾರ್ಪ್ಷನ್ ಪೀಕ್ನ ಅಬ್ಸರ್ವ್ ಮಾಡ್ತೀರಾ. ಎಲ್ಲಿ, ಫೋಟೋ ಸಿಸ್ಟಮ್ 1 ಅಲ್ಲಿರುವಂಥ ರಿಯಾಕ್ಷನ್ ಸೆಂಟ್ರಲ್ಲಿ. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ P700 ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇನ್ ದಿ ಸೇಮ್ ವೇ ಫೋಟೋ ಸಿಸ್ಟಮ್ 2 ಅಲ್ಲಿ ರಿಯಾಕ್ಷನ್ ಸೆಂಟರ್ ಇದೆ, ಕ್ಲೋರೋಫಿಲ್ ಎ ಇದೆ, ಇದು ಸಹ ಅಬ್ಸಾರ್ಪ್ಷನ್ ತೋರಿಸ್ತಿದೆ. ಬಟ್ ದಿಸ್ ಅಬ್ಸಾರ್ಪ್ಷನ್ ಅಟ್ ದಿ ಪೀಕ್ 680 ನ್ಯಾನೋಮೀಟರ್, ಅಂದರೆ 680 ನ್ಯಾನೋಮೀಟರ್ ಆಫ್ ಅಬ್ಸಾರ್ಪ್ಷನ್ ತೋರಿಸ್ತಿದೆ. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ P680 ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದಿಷ್ಟು ಇಂಟ್ರಡಕ್ಷನ್ ಪಾಯಿಂಟ್ನ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ ಅಂದರೆ ವಿಚ್ ಈಸ್ ಅಬ್ಸರ್ವ್ಡ್ ಇನ್ ದಿ ಲೈಟ್ ರಿಯಾಕ್ಷನ್. ಅಂದರೆ ಸ್ಟೂಡೆಂಟ್ಸ್ ಇಲ್ಲಿ ನಿಮಗೆ ಪ್ರತಿಯೊಂದ್ರದ್ದು ಕೆಲವೊಂದು ವರ್ಡ್ಗಳು ಗೊತ್ತಾಗಿದೆ, ಬಟ್ ಅವೆಲ್ಲವೂ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ಪ್ರತಿ ಕ್ಲಾಸಸ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋದಾಗ ಪ್ರತಿಯೊಂದರಲ್ಲೂ ಅದರದೇ ಆದ ಲಿಂಕ್ಗಳು ಬರುತ್ತೆ, ಕರೆಕ್ಟ್ ಮೀನಿಂಗ್ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ಬಟ್ ಈಗ ನಾವು ಕ್ಲಾಸಲ್ಲಿ ಲೈಟ್ ರಿಯಾಕ್ಷನ್ಸ್ ಅಂತ ನೋಡಿದ ಕೂಡಲೇ ನಾವು ಫಸ್ಟ್ ಬರೆಯೋದು ಫೋಟೋ ಕೆಮಿಕಲ್ ಪ್ರೋಸೆಸ್ ಅಂತೇಳಿ ಕರಿತೀವಿ. ಒಂದು ಪಾಯಿಂಟ್ ಆಯಿತು. ಯಾವಾಗ ಲೈಟ್ ರಿಯಾಕ್ಷನ್ ಪ್ರೋಸೆಸ್ ಬಿಗಿನ್ ಆಗುತ್ತೆ, ಇದರಲ್ಲಿ ನಾವು ಮೈನಾಗಿ ಅಬ್ಸರ್ವ್ ಮಾಡುವಂಥ ಥಿಂಗ್ಸ್ ಏನು ಅಂದರೆ, ಒಂದು ಲೈಟು ಅಬ್ಸರ್ವ್ ಆಗಬೇಕು, ಓಕೆ, ವಾಟರು ಸ್ಪ್ಲಿಟ್ ಆಗಬೇಕು, ಆಕ್ಸಿಜನ್ನು ರಿಲೀಸ್ ಆಗಬೇಕು, ಕೆಮಿಕಲ್ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಬರಬೇಕು, ATP ಬರಬೇಕು, NADPH ಬರಬೇಕು. ಆಗ ಮಾತ್ರ ನಾವೇನಂತೀವಿ ಲೈಟ್ ರಿಯಾಕ್ಷನ್ ಅಂತೇಳಿ ಕರಿತೀವಿ. ಒಂದು ಲೈಟ್ ರಿಯಾಕ್ಷನ್ ಅಂದರೆ ನಾವು ಅದರಲ್ಲಿ ಇಟ್ ಇನ್ವಾಲ್ವ್ಸ್ ಕಾಂಪ್ಲೆಕ್ಸ್. ಆ ಕಾಂಪ್ಲೆಕ್ಸಲ್ಲಿ ನಾವು ಅಬ್ಸರ್ವ್ ಮಾಡ್ತಾ LHC ಅಂತ ಅಬ್ಸರ್ವ್ ಮಾಡಿದ್ವಿ, ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್. ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಅಂದರೆ ಇದರ ಒಳಗಡೆ ಮೆನಿ ನಂಬರ್ ಆಫ್ ಪಿಗ್ಮೆಂಟ್ಸ್ಗಳೇನಾಗುತ್ತೆ ಪ್ರೆಸೆಂಟ್ ಇದೆ. ಆ ಪ್ರತಿ ಪಿಗ್ಮೆಂಟ್ ಯಾರ ಜೊತೆ ಬೈಂಡ್ ಆಗಿರ್ತಾರೆ, ಪ್ರೋಟೀನ್ ಜೊತೆ ಏನಾಗಿರ್ತಾರೆ, ಬೈಂಡ್ ಆಗಿರ್ತಾರೆ. ಬಟ್ ಇದಿಷ್ಟು ಲೈಟ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಎಲ್ಲಿರುತ್ತೆ, ಫೋಟೋ ಸಿಸ್ಟಮ್ಗಳ ಒಳಗಡೆ ಏನಾಗಿರುತ್ತೆ, ಪ್ರೆಸೆಂಟ್ ಇರುತ್ತೆ. ಒಂದು ಪಾಯಿಂಟ್ ಆಯಿತು. ಅದೇ ಥರ ಫೋಟೋ ಸಿಸ್ಟಮ್ನ ನಾವು ನೋಡ್ತಾ ಹೋದರೆ ಫೋಟೋ ಸಿಸ್ಟಮ್ ವಿಚ್ ಈಸ್ ಮೈನ್ಲಿ ಕಂಟೈನ್
ಆಲ್ ದಿ ಪಿಗ್ಮೆಂಟ್ಸ್, ಎಲ್ಲ ಪಿಗ್ಮೆಂಟ್ಸ್ಗಳು ಪ್ರೆಸೆಂಟ್ ಇದೆ, ಬಟ್ ಎಕ್ಸೆಪ್ಟ್ ಒನ್ ಮಾಲಿಕ್ಯೂಲ್ ಆಫ್ ಕ್ಲೋರೋಫಿಲ್ ಎ, ಯಾಕಂದರೆ ರಿಯಾಕ್ಷನ್ ಸೆಂಟರ್ ಆಗುತ್ತೆ. ಒನ್ ಮಾಲಿಕ್ಯೂಲ್ ಆಫ್ ಕ್ಲೋರೋಫಿಲ್ ಎ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗಿ, ಇಲ್ಲಿ ಫೋಟೋ ಸಿಸ್ಟಮಲ್ಲಿ ಎಲ್ಲ ಪಿಗ್ಮೆಂಟ್ಸ್ಗಳು ಪ್ರೆಸೆಂಟ್ ಇದೆ ಅಂದರೆ ಈ ಪಿಗ್ಮೆಂಟ್ಸಿನ ಕೆಲಸ ಏನು ಅಂದರೆ ಇಟ್ ಇನ್ಕ್ರೀಸಸ್ ದಿ ಎಫಿಷಿಯನ್ಸಿ ಆಫ್ ಫೋಟೋಸಿಂಥಸಿಸ್, ಒಂದು ಪಾಯಿಂಟು. ಆ್ಯಂಡ್ ಇಟ್ ಇಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದಿ ಅಬ್ಸಾರ್ಪ್ಷನ್ ಆಫ್ ಲೈಟ್ ಇನ್ ಎ ಡಿಫ್ರೆಂಟ್ ವೇವ್ ಲೆಂತಲ್ಲಿ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಇದಿಷ್ಟು ಸಪೋರ್ಟ್ ಮಾಡೋದು ಯಾರು, ಪಿಗ್ಮೆಂಟ್ಸ್ ಆಯಿತು. ಅದೇ ಥರ ದಿ ಕ್ಲೋರೋಫಿಲ್ ಎ ಫೈನಲಿ ಇಟ್ ಫಾರ್ಮ್ಸ್, ಅಂದರೆ ಒನ್ ಮಾಲಿಕ್ಯೂಲ್ ಆಫ್ ಕ್ಲೋರೋಫಿಲ್ ಎ ವಿಚ್ ಫಾರ್ಮ್ಸ್ ರಿಯಾಕ್ಷನ್ ಸೆಂಟರ್ನ ಏನು ಮಾಡ್ತು, ಫಾರ್ಮ್ ಮಾಡ್ತು. ಆ ರಿಯಾಕ್ಷನ್ ಸೆಂಟರ್ನ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ದಿಸ್ ರಿಯಾಕ್ಷನ್ ಸೆಂಟರ್ ಇಸ್ ಡಿಫ್ರೆಂಟ್ ಇನ್ ಬೋತ್ ದಿ ಫೋಟೋ ಸಿಸ್ಟಮ್. ಎರಡೂ ಫೋಟೋ ಸಿಸ್ಟಮಲ್ಲಿ ಏನಾಗಿದೆ, ರಿಯಾಕ್ಷನ್ ಸೆಂಟರ್ ಡಿಫ್ರೆಂಟ್ ಇದೆ. ಯಾವ ಥರ ಅಂದರೆ ಇನ್ ಫೋಟೋ ಸಿಸ್ಟಮ್ 1 ಅಬ್ಸರ್ವ್ ಮಾಡ್ತಾ ಹೋದರೆ ದ ರಿಯಾಕ್ಷನ್ ಸೆಂಟರ್ ಆಫ್ ಕ್ಲೋರೋಫಿಲ್ ಎ ಹ್ಯಾಸ್ absorption peak at 700 nanometer. 700 nanometer absorption peak ಎಲ್ಲಿದೆ, ಫೋಟೋ ಸಿಸ್ಟಮ್ 1 ರಿಯಾಕ್ಷನ್ ಸೆಂಟ್ರಲ್ಲಿ ಪ್ರೆಸೆಂಟ್ ಇದೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ P700 ಅಂತೇಳಿ ಕರಿತೀವಿ. ಇನ್ ದಿ ಸೇಮ್ ವೇ ಫೋಟೋ ಸಿಸ್ಟಮ್ 2 ಅಲ್ಲಿ ಏನಾಗಿದೆ, ರಿಯಾಕ್ಷನ್ ಸೆಂಟ್ರಿನ ಅಬ್ಸಾರ್ಪ್ಷನ್ ಪೀಕ್ ಎಷ್ಟಿದೆ, 680 ಇದೆ. ಹಾಗಾಗಿ ನಾವು ಅದನ್ನೇಂತ ಕರಿತೀವಿ, P680 ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ಸಣ್ಣ ಇನ್ಫಾರ್ಮೇಷನ್ ಅಥವಾ ಇಂಟ್ರಡಕ್ಷನ್ ಅಬೌಟ್ ದಿ ಯಾವುದ್ರ ಬಗ್ಗೆ, ಲೈಟ್ ರಿಯಾಕ್ಷನ್ ಬಗ್ಗೆ. ಇವೆಲ್ಲ ಟರ್ಮ್ಗಳನ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಟರ್ಮ್ ಏನಾಗುತ್ತೆ, ನೆಕ್ಸ್ಟ್ ಒನ್ ಬೈ ಒನ್ ಎಲ್ಲ ಟರ್ಮ್ ಏನಂತ ಮತ್ತೆ ರಿಪೀಟ್ ಆಗುತ್ತೆ. ಆಗ ನಿಮಗೇನಾಗುತ್ತೆ, ಎಲ್ಲವೂ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಈಗ ನಿಮಗೆ ಮೇಯ್ನಾಗಿ ಗೊತ್ತಾಗಬೇಕಾಗಿರೋದು ಫೋಟೋ ಸಿಸ್ಟಮ್, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೆಕ್ಸ್ಟ್ ಸಿಗುತ್ತೆ. ಸಿಸ್ಟಮ್ 1 ಅಂದ್ರೇನು, ಸಿಸ್ಟಮ್ 2 ಅಂದ್ರೇನು, ಅದೇ ಥರ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸು. ನೆಕ್ಸ್ಟ್ ಅದಾದಮೇಲೆ P700, P680 ಇದಿಷ್ಟು ಟರ್ಮ್ನ ನೆನ್ಪಿಟ್ಕೊಳ್ಳಿ, ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.